ಕಳೆದ 3 ವರ್ಷಗಳಲ್ಲಿ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಡೆತ್ಸ್ಗಳು ಹೆಚ್ಚಾಗ್ತಿವೆ. ಅಂಡ್ ದೆರ್ ಹ್ಯಾಸ್ ಬೀನ್ ಅ 12.5% ರೈಸ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಡೆತ್ಸ್ ನಲ್ಲಿ. ಇದು 2022 ನಲ್ಲೇ. ವಿ ಆರ್ ಇನ್ 2024 ಅಂಡ್ ನಂಬರ್ಸ್ಗಳು ಹೆಚ್ಚಾಗ್ತಾನೆ ಇದೆ. ಒಂದ್ ಕಾಲದಲ್ಲಿ ವಯಸ್ಸಾದವ್ರಿಗೆ ಹಾರ್ಟ್ ಇಶ್ಯೂಸ್ಗಳು ಕಂಡು ಬರ್ತಾ ಇತ್ತು, ಅಂಡ್ ಈಗ ವಯಸ್ಸಲ್ಲಿರೋರಿಗೆ ಹಾರ್ಟ್ ಇಶ್ಯೂಸ್ಗಳು ಕಂಡು ಬರ್ತಾ ಇದೆ. ಅಂಡ್ ಎರಡು ಮೋಸ್ಟ್ ಕಾಮನ್ ಆಗಿ ನಾವು ಕೇಳ್ತಾ ಇರುವಂತಹ ಟರ್ಮ್ಸ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್. ಸೊ ಮೊದಲಿಗೆ ಬಿಗಿನಿಂಗ್ ಆ ಕಾನ್ವರ್ಸೇಷನ್ ಅರ್ಥ ಮಾಡ್ಕೊಳ್ಳೋಣ, ಈ ಎರಡರ ಡಿಫ್ರೆನ್ಸ್ ಏನು ಅಂತ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್. ಫಸ್ಟ್ಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಮಧ್ಯದ ಡಿಫ್ರೆನ್ಸ್ ಏನು, ಅಂಡ್ ಆಲ್ಸೋ ನೀವು ಹಾರ್ಟ್ ಫೇಲ್ಯೂರ್ ಸ್ಪೆಷಲಿಸ್ಟ್. ಇಸ್ ಇಟ್ ಅ ಥರ್ಡ್ ಟರ್ಮ್ ಅಪಾರ್ಟ್ ಫ್ರಮ್ ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್? ಹಾರ್ಟ್ ಫೇಲ್ಯೂರ್, ಇಸ್ ಇಟ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್? ಹಾರ್ಟ್ ಒಂದು ಪಂಪಿಂಗ್ ಆರ್ಗನ್ ಆಗಿರೋದ್ರಿಂದ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಬ್ಲಡ್ ಸಪ್ಲೈ ಬೇಕು. ಯಾವಾಗ್ಲೂ ಎದೆ ಬಡಿತಾ ಇರಬೇಕು, ಬ್ಲಡ್ ಸಪ್ಲೈ ಬರಬೇಕು. ಸೊ ಈ ಹಾರ್ಟ್ಗೆ ಸಪ್ಲೈ ಆಗ್ತಿರೋ ಬ್ಲಡ್ ಅಲ್ಲಿ ಕೊರತೆ ಆದಾಗ, ಯಾವುದೇ ಕಾರಣಕ್ಕೆ ನಿಂತಾಗ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಪೋರ್ಷನ್ ಅಲ್ಲಿ ಮಸಲ್ಗೆ ಡ್ಯಾಮೇಜ್ ಆಗಕ್ಕೆ ಶುರುವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಅಲ್ಲಿ ಎಷ್ಟೊಂದ್ ತರ ಇದ್ರೆ ಒಂದು 15% ಆಫ್ ದ ಯಾರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅವ್ರು ಎದೆ ಬಡ್ತಾ ನಿಂತೋಗುತ್ತೆ. ಪಂಪಿಂಗ್ ನಿಂತೋಗ್ಬಿಟ್ರೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿ ಎದೆ ಬಡ್ತಾ ನಿಂತೋಗೋ ಪ್ರೊಸೆಸ್ ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ. ಓಕೆ. ಅಂಡ್ ಆಲ್ಸೋ ಯು ಆರ್ ಅ ಹಾರ್ಟ್ ಫೇಲ್ಯೂರ್ ಸ್ಪೆಷಲಿಸ್ಟ್. ಸೊ ವಾಟ್ ಇಸ್ ಹಾರ್ಟ್ ಫೇಲ್ಯೂರ್ ಡಾಕ್ಟರ್? ಹಾರ್ಟ್ ನಾನು ಹೇಳಿದೆ ಪಂಪಿಂಗ್ ಆರ್ಗನ್ ಅಂತ. ಯಾವಾಗ ಅದ್ರದ್ದು ಪಂಪಿಂಗ್ ಕ್ಷಮತೆ ಕಡಿಮೆ ಆಗುತ್ತೆ, ಪಂಪಿಂಗ್ ಕೆಪಾಬಿಲಿಟಿ ಕಡಿಮೆ ಆಗುತ್ತೆ, ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತೀವಿ. ಅವರಲ್ಲಿ ಆಯಾಸ, ನಡೆದಾಗ ಆಯಾಸ ಬರೋದು, ಸುಸ್ತಾಗೋದು, ತಲೆ ಚಕ್ಕರ್ ಬರೋದು, ಹಾಗೆ ಕಾಲು ಹೊತ್ಕೊಳ್ಳೋದು, ಊಟ ಸೇರದೆ ಇರೋದು, ಅದು ಪಂಪಿಂಗ್ ಕಡಿಮೆ ಆಗಿರುತ್ತೆ. ಅದಕ್ಕೆ ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಕೂಡ ಆಗಿರುತ್ತೆ. ಓಕೆ. ಸೊ ಆಲ್ಮೋಸ್ಟ್ 50% ಆಫ್ ಪಾಪ್ಯುಲೇಷನ್ಗೆ ಇವಾಗ ಬಿಲೋ 55 ಇಯರ್ಸ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಒಂದ್ ಕಾಲದಲ್ಲಿ 55, 60, 70 ನಾವು ಇದನ್ನ ನೋಡ್ತಾ ಇದ್ದೇವೆ. ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋದಕ್ಕೆ ಏನ್ ರೀಸನ್ ನಿಮ್ ಪ್ರಕಾರ? ಈಗ ಹಾರ್ಟ್ ಅಟ್ಯಾಕ್ ಯಾಕಾಗತ್ತೆ ಅಂತ ತಿಳ್ಕೊಂಡ್ರೆ ನಮ್ಗೆ ಯಾಕೆ ಯಂಗ್ಸ್ಟರ್ಸ್ ಅಲ್ಲಿ ಬರ್ತಿದೆ ಅಂತ ನಾವು ತಿಳ್ಕೊಬಹುದು. ಹಾರ್ಟ್ ಅಟ್ಯಾಕ್ ಒಂದು ಇನ್ಫೆಕ್ಷನ್ ಇಂದ, ಯಾವುದೋ ಒಂದು ಔಟ್ಸೈಡ್ ಎಂಟಿಟಿಯಿಂದ ಬರೋದಲ್ಲ. ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆ. ಶುಗರ್ ಇದೆ, BP ಇದೆ, ಕೊಲೆಸ್ಟ್ರಾಲ್ ಇದೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಕರೆಕ್ಟ್. ಇವನ್ನೆಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಶುಗರ್, BP, ಕೊಲೆಸ್ಟ್ರಾಲ್ ಅಥವಾ ತಂಬಾಕು ಸೇವನೆ, ಅಥವಾ ಮನೆಯಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ನನ್ನ ಪೇರೆಂಟ್ಸ್ಗೆ ಹಿಸ್ಟ್ರಿ ಇತ್ತು, ಬ್ರದರ್ಸ್ಗೆ, ಹಾಗೆ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂದ್ರೆ ಎಕ್ಸರ್ಸೈಸ್ ಮಾಡದೇ ಇರೋಂತ ಅಭ್ಯಾಸ ಇರೋರು, ಯಾವಾಗ್ಲೂ ಕೂತ್ ಕೆಲಸ ಮಾಡೋರು, ವೇಟ್ ಜಾಸ್ತಿ ಇರೋರು, ಒಬೆಸಿಟಿ ಅಂತೀವಿ. ಆಮೇಲೆ ಪೊಲ್ಯೂಷನ್ ಜಾಸ್ತಿ ಎಕ್ಸ್ಪೋಜರ್ ಆಗ್ತಿದೆ. ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಆಗ್ಲಿ, ಏರ್ ಪೊಲ್ಯೂಷನ್ ಆಗ್ಲಿ, ಹಾಗೆ ಸ್ಟ್ರೆಸ್, ಕೆಲಸದ ಒತ್ತಡ. ಒಳ್ಳೆ ಆಹಾರ ಸಿಗ್ಬೇಕು, ಸಾತ್ವಿಕವಾದ ಆಹಾರ ಇರಬೇಕು. ಪ್ಯಾಕೇಜ್ಡ್ ಫುಡ್ಸ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್ ಇದೆ ಅನ್ಬೋದು. ನಿದ್ದೆ ಮಾಡದೇ ಇರೋದು, ಗ್ಯಾಡ್ಜೆಟ್. ಡೆಫಿನೆಟ್ಲಿ. ಎಸ್. ಮತ್ತೊಂದು ಅನ್ಫಾರ್ಚುನೇಟ್ ಅಂದ್ರೆ ಸೌತ್ ಏಷ್ಯನ್ಸ್ ಅಲ್ಲಿ ಇಟ್ ಈಸ್ ನೋನ್ ದಟ್ ಬಿಕಾಸ್ ಆಫ್ ಅವರ್ ಜೆನೆಟಿಕ್ ನೇಚರ್ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ಸ್ ಬೇರೆ ವೆಸ್ಟರ್ನ್ ಪಾಪ್ಯುಲೇಷನ್ ಗಿನ್ನ ಒಂದು 10 ವರ್ಷ ಮುಂಚೆನೆ ಬರೋದು ಮೊದಲಿಂದ ಇತ್ತು. ಡಯಾಬಿಟಿಸ್ಗೆ ಅಂಡ್ ಕಾರ್ಡಿಯೋ ಇಶ್ಯೂಸ್ಗೆ, ಡಯಾಬಿಟಿಸ್, BP, ದೇ ಆಲ್ ಲೀಡ್ ಟು ಹಾರ್ಟ್ ರಿಲೇಟೆಡ್ ಇಶ್ಯೂ. ಸೊ ಲಾಟ್ ಆಫ್ ಕಾಂಬಿನೇಷನ್. ಇವಾಗ ನಾವು ಮೊಬೈಲ್ ಅಂತಂದ್ರೆ, ಟೆಲಿಫೋನ್ ಅಂದ್ರೆ ಒಂದು 25 ವರ್ಷದ ಕೆಳಗೆ ಪಕ್ಕದ ಮನೆಯಲ್ಲಿ ಇರ್ತಿತ್ತು, ಹೌದಲ್ವಾ? ಈಗ ಇಟ್ಸ್ ನಮ್ ಜೇಬಲ್ ಎರಡೆರಡು ಇರೋ ತರ ಸಿಚುಯೇಷನ್ ಇದೆ. ಸೊ ಇಟ್ಸ್ ಬೀನ್ ಎ ಡ್ರಾಮ್ಯಾಟಿಕ್ ಚೇಂಜ್ ಇನ್ ದ ಲೈಫ್ ಸ್ಟೈಲ್, ಅಂಡ್ ಹಾರ್ಟ್ ಅಟ್ಯಾಕ್ಸ್ ಬೀಯಿಂಗ್ ಎ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್, it's bound to happen. Unless we change ourselves, we correct ourselves, we can definitely change the trend. BP, ಶುಗರ್, ಕೊಲೆಸ್ಟ್ರಾಲ್ ಅದನ್ನ ನಾವು ಯಾವ ರೀತಿ ತಿಳ್ಕೊಬಹುದು ಅಂದ್ರೆ ಚೆಕ್ ಮಾಡಿದ್ರೆ ಮಾತ್ರ. ನಾವು ಚೆಕ್ ಮಾಡಿಲ್ಲ ಅಂದ್ರೆ ನನ್ಗೆ ಎಷ್ಟು BP ಇದೆ, ಎಷ್ಟು ಶುಗರ್ ಇದೆ, ಎಷ್ಟು ಕೊಲೆಸ್ಟ್ರಾಲ್ ಇದೆ ಗೊತ್ತಾಗಲ್ಲ. ನಾನು ಮ್ಯಾರಥಾನೇ ಓಡ್ತಿರ್ಬೋದು, ಆದ್ರೆ ಈ ಮೂರು ಅಬ್ನಾರ್ಮಲ್ ಇಟ್ಕೋಬಹುದು ನಾನು. ಆಯ್ತಾ? ಇವಾಗ ನಮ್ಮ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದ್ರೆ ನನಗೆ ಬರೋ ಚಾನ್ಸ್ ಇದೆ ಅಂತ ನಾ ಹೇಳ್ದೆ. ನಾನು ಮ್ಯಾರಥಾನ್ ಓಡೋದ್ರಿಂದ ಆ ರಿಸ್ಕ್ ತೆಗಿಯೋಕ್ಕಾಗಲ್ಲ. Right? So essentially when you are doing exercise, gym, we assume I am fit and I am able to run. That means I don't have any problem at this point. But the risk factors, if I don't address, I can still have a heart attack. Correct. ಸೊ ನೀವು ಕೂಡ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕು ಅನ್ನೋದಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತದೆ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಂಡು ಬಂದು ಡಾಕ್ಟರ್ ಶ್ರೀಕಾಂತ್ ಅವ್ರನ್ನ ಭೇಟಿ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನಷ್ಟು ಮಾತಾಡ್ತೀವಿ ಅಬೌಟ್ ಹಾರ್ಟ್ ಹೆಲ್ತ್. ಬಟ್ ಫಾರ್ ದಿಸ್ ಎಪಿಸೋಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ದೇನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.